ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಯೋನಪ್ಪ ರಾಮು, ಇಷ್ಟು ದಿವಸ ಎತ್ಲಾಗ ಹೋಗಿದ್ದಲ್ಲ ರಾಮು. ಅಯ್ಯೋ ಶಿವನೇ, ಇತ್ತವ ಊರ ಕಡೆನೇ ಬೋರ್ಲಿಲ್ವಲ್ಲ ರಾಮು, ಎಲ್ಲಿ ಹೋಗಿದ್ದಲ್ಲ ರಾಮು? ಯೋಲೆ ಗುಂಡ, ನೀನೇನು ಹೇಳ್ತೀಯ ಊರೊಳಗೆ ಬರಲಿಲ್ಲ ರಾಮು, ಊರೊಳಗೆ ಬರಲಿಲ್ಲ ರಾಮು ಅಂತ. ನನಗೆ ಯೋನೆಲ್ಲ ಕೆಲಸ ಇರ್ತೈತೆ ಅಂಬೋದು ನಿನಗೇನು ಗೊತ್ತಾಗ್ತೈತೆ ಹೇಳು? ಯಪ್ಪಗೆ ಯಾವಾಗ ಊರೊಳಗೆ ಬರ್ತಾರೆ ಯಪ್ಪರ್ ನೋಡೋಕ್ಕೆ. ಅಲ್ಲ ಕಣಲ್ಲ ರಾಮು, ಯಾಕೆ ಅಷ್ಟೊಂದು ಗರಾಮಾಗಿದೆಯಪ್ಪ? ಅಬ್ಬಬ್ಬಬ್ಬ, ನಿನ್ನ ಸಿಟ್ಟು ನೋಡು, ನಿನ್ನ ನೋಡು. ಯಾಕಲ್ಲ ರಾಮು ಎಲ್ಲರ ಮೇಲೂ ಅಷ್ಟೊಂದು ಬೇಜಾರಾಗಿದೆಯಾ? ರಾಮಣ್ಣ ಊರೊಳಗೆ ಬಂದ್ಬಿಟ್ಟೈತಿ ಇವತ್ತು. ರಮಣ ರಮಣ, ಯಾಕೆ ರಮಣ ಹಂಗೆ ಕೋಪ ಮಾಡ್ಕೊಂಡಿದ್ಯಲ್ಲ ರಾಮಣ್ಣ? ನೋಡಲ್ಲ ಬರ್ತಾ ಆಗಿಂದಟಿ ನಾನು ಕೇಳ್ತಾ ಇವನಿ, ಯಾಕ ರಾಮು ಹಿಂಗೆ ಕೋಪ ಮಾಡ್ಕೊಂಡಿದೀಯಾ ಅಂತ. ಅವ್ನು ಹೇಳಂಗೆ ಇಲ್ವಲ್ಲ ಬರ್ತಾ, ಯಾಕ ರಾಮು ಈ ಪಾಟಿ ಕೋಪ ಮಾಡ್ಕೊಂಡವನೆ? ಯೋಲೆ ನನಗೇನಲ್ಲ ಗೊತ್ತು ಗುಂಡ, ನಾನು ಇವತ್ತೇ ಕಣ್ಲಾ ರಾಮನ್ ನೋಡ್ತಾ ಇರೋದು. ಯೋಸೋ ದಿನಕ್ಕೆ ಇವತ್ತು ನೋಡ್ದಂಗೆ ಆಗ್ತೈತೆ ಕಣ್ಲಾ ರಾಮನ್ನ. ಯಾಕೋ ಒಳ್ಳೆ ಗರಾಮಾಗೈದನ್ ಕಣ್ಲಾ ಗುಂಡ ಈ ರಾಮು. ಓಸಿ ನೋಡಿರಲ್ಲ ಆ ಕಾಂಪೌಂಡನ ಹೊತ್ತು ಕುತ್ಕೊಂಬನ ನೆಳ್ಳಾಗಿ, ಅದೇನು ಅಂತ ರಾಮುಂದು ಸಮಸ್ಯೆನ ಕೇಳೋಣ ಬರಲ್ಲ ರಾಮು ಗುಂಡ. ಆ ಕಾಂಪೌಂಡ್ ಮೇಲನ ಹೊತ್ತಿ ಕುತ್ಕೊಂಡು ಮಾತಾಡೋಣ. ಎಲೆ ರಾಮು ಬಾರಲ್ಲ ಕಾಂಪೌಂಡ್ ಹೊತ್ತು ಕುತ್ಕ ಬಾರಲ್ಲ ಅಂದರೆ ಅಲ್ಲೇ ನಿಂತ್ಕೊಂಡು ಹಂಗೆ ಇವ್ನು ನೋಡ್ದಂಗೆ ಆಗುತ್ತೆ. ಬಾರಲ್ಲ ರಾಮು ಕಾಂಪೌಂಡ್ ಹೊತ್ತು ಕುತ್ಕ. ಎಲೆ ಗುಂಡ ಬರ್ತಾ, ನೀವಿಬ್ಬರು ತಣ್ಣು ಕುಂತಿದ್ದೀರ ತಾನೆ ಕಾಂಪೌಂಡ್ ಮೇಲೆ? ಕುತ್ಕೊಳ್ರಲ್ಲ, ನನ್ನ ಯಾಕ್ರಲ್ಲ ಕರಿತೀರಾ ನೀವು? ಈ ಅಪ್ಪರಿಗೆ ನಾನು ಬೇರೆ ಇನ್ನೂ ಬಂದು ಕಾಂಪೌಂಡ್ ಹೊತ್ತಿ ಕುತ್ಕೋಬೇಕಂತೆ. ಅದೇನು ಹೇಳ್ರಪ್ಪ, ಇಲ್ಲೇ ನಾನು ನಿಂತ್ಕೊಂತೀನಿ, ಅದೇನು ಹೇಳ್ರಿ. ಅಲ್ಲ ಕಣಲ ಗುಂಡ, ರಾಮು ಬತ್ತಿಲು ಏನನ ನೀನು ಕೇಳ್ದೇನ್ಲ ಅವನ್ನ? ಇಲ್ಲ ಯಾತನ ಏನನ ಅಂದೇನ್ಲ ರಾಮುನ? ಹೇಳಲ್ಲ ಗುಂಡ, ಏನಾಯ್ತು ಅಂತ ಹೇಳಲ್ಲ. ನೀವಿಬ್ರೇ ಕಂಡ್ರಲ್ಲ ಅವಾಗಲೇ ಇಲ್ಲಿದ್ದು. ಹೊಸಿ ಅದೇನಾಯ್ತು ಅಂತ ಹೇಳಲ್ಲ ಗುಂಡ. ಅಲ್ಲ ಕಣಲ ಬರ್ತಾ, ರಾಮು ಇಲ್ಲಿ ನಿಂತ್ಕೊಂಡಿದ್ದ, ನಾನು ಬಂದೆ, ಅದಕ್ಕೆ ಬತ್ತಿಲು ರಾಮನ ಏನಪ್ಪ ಊರೊಳಕ್ಕೆ ಬರಲಿಲ್ಲ, ಇಷ್ಟು ದಿವಸ ಎತ್ತಾಗ ಹೋಗಿದ್ದೆ ಅಂತ ಕೇಳಿದೆ. ಓಸಿ ಹಂಗೆ ಕೇಳ್ದಾಗಿದ್ದಟಿ ಹಂಗೆ ಮಕ ಒಳ್ಳೆ ಗರಂ ಮಾಡ್ಕೊಳೋನು ನೋಡ್ಲಾ ಬರ್ತಾ. ನಾನೇನು ಒಂದಿಲ್ಲ ಕಣ್ಲಾ ಅವನ್ನ, ಊರೊಳಕ್ಕೆ ಬರೋಕ್ಕಿಲ್ವಲ್ಲ ನೀನು ಅಂತ ಕೇಳಿದ್ಕೆ ಆ ಪಾಟಿ ಕೋಪ ಮಾಡ್ಕೊಂಡವನಲ್ಲ ಬರತಾ ಅವನು. ಅಲ್ಲ ಕಣ್ರಲ್ಲ, ಯಾವಾಗ ನೋಡಿದ್ರು ನಾನು ಊರೊಳಗೆ ಬರಲ್ಲ ಅಂತೀರ. ನನ್ನ ಕಷ್ಟ ನಿಮ್ಗೇನ್ರೋ ಗೊತ್ತಾಗುತ್ತೆ ಹೇಳ್ರಲ್ಲ ವಯಸ್ಸಿ. ನಂದು ಎಷ್ಟೆಲ್ಲ ಕೆಲಸಗಳಿರ್ತವೆ, ಕಾರ್ಯಗಳಿರ್ತವೆ, ಅವನ್ನೆಲ್ಲ ಮಾಡಿ ಮುಗಿಸೋ ಓಟೋದಕ್ಕೆ ರಾತ್ರಿ ಆಗಿರ್ತೈತಿ. ನಾನು ಉಂಡು ಅದೇ ಮನಿಕೊಂಬಿಡ್ತೀನಿ ಕಣ್ರಲ್ಲ, ಅದಕ್ಕೆ ಊರೊಳಗೆ ಬರಲ್ಲ. ನೀವು ಅದನ್ನೇ ಆಗ್ಲಲ್ಲ ಊರೊಳಗೆ ಬರಲ್ಲ ರಾಮು ಅಂತೀರ. ಮತ್ತೆ ನನಗೆ ಸಿಟ್ಟು ಬರೋಕ್ಕಿಲ್ವೇನ್ರಲ್ಲ ಹೇಳ್ರಲ್ಲ ನೀವೇ. ಹ್ಞೂ ಕಣಲ್ಲ ಗುಂಡ, ನೀನು ಆಗ್ಲಲ್ಲ ಹಂಗೊಂದು ಬೇಡ ಕಣಲ್ಲ ರಾಮುಗೆ. ಆ ರಾಮುಗೆ ಅವ್ರ ಅಪ್ಪಯ್ಯ ಸೀಮೆ ರಸ ಬೇರೆ ತನ್ಕೊಂಡು ಕೊಟ್ಬಿಟ್ಟೈತಿ. ದಿನೆಲ್ಲ ಸೀಮೆ ರಸದ ಕೆಲಸ, ಬೆಳಿಗ್ಗೆ ಸಾಯಂಕಾಲ ಹಾಲು ಕರೆದು ಆ ಕಂಡೆಳಕ್ಕೆ ಹೋಗಿ ಡೈರಿಗೆ ಹಾಲು ಹಾಕೆಲ್ಲ ಬರಬೇಕು ಕಣ್ಣ. ಅವನಿಗೆ ಪುರ್ಸೊತ್ತೆಲ್ಲ ಇರ್ತೈತಿ ನೀವು ಹೇಳಕ್ಕೆ ಗುಂಡ. ಅವ್ನಿಗೆ ಆಗ್ಲ ಹಂಗೊಂದು ಬೇಡ ಕಣ, ಅವ್ನು ಬೇಜಾರ ಆಗ್ತಾನೆ. ಹೋಯ್ಸಿ ಅವ್ರ ಅಪ್ಪಯ್ಯ ಸೀಮೆ ರಸ ಅಂತೆ ಯಾತ ತನ್ಕೊಂಡು ಕೊಟ್ಟೈತಿ. ಅವ್ನು ಮಾಡೋ ಕೆಲಸ ನಮ್ಮ ಕೈಲಿ ಯಾರ ಕೈಲೂ ಮಾಡೋಕ್ಕಾಗಲ್ಲ. ಹೋಯ್ಸಿ ಅವನು ಬೋರ್ ಕೆಲಸ ಮಾಡ್ತಾನೆ, ಅದಕ್ಕೆ ಊರೊಳಗೆ ಬರೋಲ್ಲ ಬಿಡ ಗುಂಡ. ಬಿಡಲ್ಲ ಬರ್ತಾ, ಇವ್ರಿಗೆ ಏನು ಗೊತ್ತಾಗ್ತೈತೆ? ಏನು ಇವ್ರಿಗೆ ಯಾವಾಗೂ ನಾನು ಊರೊಳಕ್ಕೆ ಬರಬೇಕು, ಇವ್ರ ಜೊತೆಗೆ ಇರಬೇಕು ನಾನು. ಇಂಥವು ಹೇಳ್ರು, ನಾನು ಯಾತೇನು ಕೆಲಸ ಮಾಡೋದು ಬೇಡವೇನ್ರು? ನಿಮ್ಮ ಜೊತೆಗೆ ಬಂದು ಕುತ್ಕೊಂಬನೇನ್ರೋ ನಾವು? ಏಯ್ ರಾಮು, ಈ ಮಾತನ್ನ ವಾಪಸ್ ತಕ. ಯಪ್ಪ ಯಾವಾಗ ನಮ್ಮ ಜೊತೆಗೆ ಬಂದು ಇಲ್ಲಿ ಕುತ್ಕ ಅಂತ ಕರೀತಾರೇನು? ಏನೋ ಅಪರೂಪಕ್ಕೆ ಬೊತ್ತಿಯಲ್ಲ ಊರೊಳಕ್ಕೆ ಸಿಕ್ತಿಯಲ್ಲ ಅಂತ ನೀನು ಮಾತಾಡಿಸ್ತೀವಿ. ನೀನು ಬೊಲ್ಲನ ಮಗ ಹೇಳಪ್ಪ ಹೆಂಗಂತ ನೋಡು. ಏನು ನಮ್ಮನ್ನೇನು ಊರೊಳಗೆ ತಿರ್ಗಾಡ ಬಸ್ವನ್ ಮಾಡ್ಕೊಂಡಿದ್ಯೇನು? ನಮಗೇನು ಮಾಡೋಕ್ಕೆ ಕೆಲಸ ಇರಲ್ವೇನು? ನಮಗೂ ಎಲ್ಲ ಕೆಲಸ ಇರ್ತೈತಿ, ಆದರೆ ಹುಡುಗರ ಜೊತೆಗೆ ಒಂದೆರಡು ಮಾತಾಡ್ಕೊಂಡು ಹೋಗೋಣ ಅಂತ ಊರೊಳಗೆ ಬರ್ತೀವಪ್ಪ. ಏನು ನಾವೇನು ಕೆಲಸ ಇಲ್ದಾರಲ್ಲವು. ಹೆಂಗಂತ ನೋಡಿ, ಹೆಂಗಂತ ನೀನು ರಾಮು. ಬಿಡಲ್ಲ ಗುಂಡ, ನಮ್ಮ ರಾಮಣ್ಣ ನನ್ನ ಕೋಪ ಎಲ್ಲ ಮಾಡ್ಕೋಬೇಡ ನೀನು. ನಮ್ಮ ರಾಮಣ್ಣ ಅಂದ್ರೆ ಏನು ಹೇಳು? ನಮಗೆಲ್ಲ ಶ್ರೀರಾಮಚಂದ್ರ ನಮ್ಮ ರಾಮು, ನಮ್ಮ ಪ್ರೀತಿಯ ರಾಮು ಹಂಗೆಲ್ಲ ಅನ್ಬಾರ್ದು ಕಣ್ಲ ಗುಂಡ. ನಮ್ಮ ರಾಮುನ ಹಂಗೆಲ್ಲ ಅಂಬಕ್ಕೆ ಹೋಗ್ಬೇಡಪ್ಪ ನೀನು ಯಾವಾಗೂ. ಅಲ್ಲ ಕಣಲ ಬರ್ತಾ, ನಮಗೆ ಓಟು ಬೆಳಗ್ಗೆ ಇದ್ದ ಸಾಯಂಕಾಲ ತನಕ ಬೋಲ್ ಕೆಲಸ ಇರ್ತೈತಿ. ಆ ಕೆಲಸ ಮಾಡಿದರೆ ಸಾಕಾಗ್ತೈತಿ. ಇನ್ನೆಲ್ಲಿ ಊರೊಳಗೆ ಬರೋನಲ್ಲ ಬರ್ತಾ ನಾವು. ಇವ್ರಿಗೆ ಅದು ಅರ್ಥ ಆಗಲ್ಲ. ಊರೊಳಗೆ ಬರಲಿಲ್ಲ ರಾಮು, ಊರೊಳಗೆ ಬರಲಿಲ್ಲ ಅಂತಾರೆ. ನಮ್ಮದು ಒಂದು 10 ಲಕ್ಷ ಸಾಲ ಐತಪ್ಪ, ಏನು ತೀರಿಸ್ತಾರೇನಪ್ಪ ಇವರು? ಹೆಂಗೆ ಹೇಳ್ತಾರೆ ನೋಡು, ನಾವೇ ದುಡಿಬೇಕು, ನಾವೇ ತೀರಿಸ್ಬೇಕು.
ಅಯ್ಯೋ ಬಿಡ ಮಾರಯ್ಯ, ಏನೋತ್ತೀರಾ ಕೇಳಿದ್ಕೆ ತೆಪ್ಪಾಯಿತು. ಇನ್ಮೇಲೆ ನೀನು ಊರೊಳಕನ ಬಾ, ಊರು ಹೊರ್ಗನ ಇರು, ಎಲ್ಲನ ಇರಪ್ಪ ರಾಮು. ನಿನ್ನೇನು ಯಾತೇನು ಕೇಳಲ್ಲ, ಬಂದರೆ ಮಾತಾಡಿಸ್ತೀವಿ, ಬರಲಿಲ್ಲ ಅಂದರೆ ಸುಮ್ಮನೆ ಆಗ್ತೀವಪ್ಪ ರಾಮು. ಅಲ್ಲ ಕಣಲ ಗುಂಡ, ಮೊನ್ನೆ ರಾಮು ಭೂತಪ್ಪನ್ನೆಲ್ಲ ಮಾಡ್ಯವನೇ, ಹೆಂಗ್ ಭೂತಪ್ಪನ್ ಮಾಡ್ದ ಏನು ಅಂಬೋದು ಹೊಸಿ ನಮ್ಮ ರಾಮನ್ ಕೇಳಬೇಕು ಕಣಲ ಗುಂಡ. ಅಲ್ಲ ಕಣಲ ಬರ್ತಾ, ಊರೊಳಕ್ಕೆ ರಾಮು ಬರೋದೇ ಅಪರೂಪ ಆಯಿತು ಅಂತ ಕೇಳಿದ್ಕೇನೆ ರಾಮು 10 ಲಕ್ಷ ಸಾಲ ಐತೆ, ಅದನ್ನೆಲ್ಲ ನೀವು ತೀರಿಸ್ತೀರೇನ್ರಲ್ಲ ಅಂತ ಕೇಳ್ತಾನೆ. ಇನ್ನು ಭೂತಪ್ಪನ ಹೆಂಗೆ ಮಾಡ್ದಲ್ಲ ರಾಮು ಅಂತ ಕೇಳಿದರೆ ಏನಿಲ್ಲಪ್ಪ. ಆಮೇಲೆ ರಾಮು ನಂದು 15 ಲಕ್ಷ ಸಾಲ ಐತೆ, ಅದನ್ನೆಲ್ಲ ನೀವು ತೀರಿಸ್ತೀರೇನ್ರಲ್ಲ ಅಂತ ನಮ್ಮನ್ನೇ ಕೇಳ್ತಾನೆ. ಅದಕ್ಕೆ ನೀನೇ ಕೇಳ್ಕೊಳಪ್ಪ, ಅವನು ಭೂತಪ್ಪನ ಹೆಂಗೆ ಮಾಡಿದ್ನೋ ಬಿಟ್ನೋ ನೀನೇ ಕೇಳು. ಆಮೇಲೆ ಅದನ್ನೆಲ್ಲ ಕೇಳಿದರೆ ಆಮೇಲೆ 15 ಲಕ್ಷ ಸಾಲ ಐತೆ, ಅದನ್ನು ನೀವು ತೀರಿಸ್ತೀರೇನ್ರಲ್ಲ ಅಂತ ಕೇಳ್ಬಿಡ್ತಾನೆ. ಈಗ ನಮ್ಮನ್ನ ನೀನೇ ಕೇಳಪ್ಪ ಬರ್ತಾ, ನಿಮ್ಮ ಸ್ನೇಹಿತನ್ನ. ಏನಪ್ಪ ರಾಮು ಭೂತಪ್ಪನ ಹೆಂಗ್ ಮಾಡಿದ್ರು? ಏನನ ಸಾರು ಪಾರು ಎಲ್ಲ ಉಳಿದಿರ್ಲಿಲ್ವೋ ನಿಮ್ಗೆ ಲಾಸ್ಟಿಗೆ? ತೊಗಿರ ತಲೆ ಭರತ ಗುಂಡ, ನಮ್ಗೆಲ್ಲೆಲ್ಲ ಉಳಿತೈತೆ ಸಾರು. ಬಂದು 2 ಸಲ 3 ಸಲ ಎಲ್ಲ ಇಕ್ಕೊಂಡು ಉಂಡಿದ್ದೀರ. ಯಾವಾಗ ರಾಮು ಎಲ್ಲಿ ಉಣ್ತಾನೋ ಅಂತ ಹೇಳ್ಬಿಟ್ಟು ಎಲ್ಲ ನನಗಿಲ್ದಂಗೆ ಎಲ್ಲ ನೀವೇ ಉಂಡಿದ್ದೀರ ಕಣ್ರಲ್ಲ ಬಂದು ಭೂತಪ್ಪಂತಾಗೆ. ಕೊನೆಗೆ ನನಗೆ ಒಂದು ಪೀಸನ ಬೇಡವೇನ್ರಲ್ಲ ಭೂತಪ್ಪಂದು. ಅಯ್ಯೋ ಯಾತು ಇಲ್ಲ ಕಣ್ರಲ್ಲ ಗುಂಡ ಭರತ. ಕೊನೆಯಾಗಿ ಬರೀ ಹುಳಿ ಸಾರು ನೆಕ್ಕೊಂಡು ಅದೇ ಬಂದಿದ್ದೀನಿ ನೋಡ್ರಲ್ಲ. ನೀವೇ ಅಪ್ಪ ಒಳ್ಳೆ 4-5 ಸರಿ ಉಂಡಿದ್ರಿ ಎಲ್ಲ. ಅಲ್ಲ ಕಣಲ ರಾಮು, 4-5 ಸರಿ ಊಟ ಮಾಡ್ದಿಲ್ದಂಗಿರ್ತಾರೇನಲ್ಲ ರಾಮು. ನೀನು 4-5 ಸರಿ ಫೋನ್ ಮಾಡಿಲ್ಲ ಕರೆದಿದ್ಯಾ ಭೂತಪ್ಪಗೆ ಬರಲ್ಲ ಅಂತ. ಅದಕ್ಕೆ ಎಲ್ಲರೂ 4-5 ಸರಿ ಉಂಡವ್ರೆ. ನೀನು ಒಂದ್ಸಲಿ ಕರೆದಿದ್ರೆ ಒಂದ್ಸಲಿ ಊಟ ಮಾಡೋರು, 4-5 ಸಲಿ ಕರೆದಿದ್ಯಾ ಅದಕ್ಕೆ 4-5 ಸರಿ ಊಟ ಮಾಡೋರೆ. ಅದ್ರಾಗೆ ಭೂತಪ್ಪಂದು ಪ್ರಸಾದ ಅಂತ ಬಿಟ್ಟಾರೇನಲ್ಲ ರಾಮು, ನೀನೇ ಹೇಳಲ್ಲ. ಅಲ್ಲ ಕಣಲ ಭರತ, ನಾನೇನೋ 4-5 ಸರಿ ಫೋನ್ ಮಾಡಿದೆ ಬರಲ್ಲ ಭೂತಪ್ಪಿಗೆ ಊಟ ಮಾಡಕ್ಕಂತ ಹೇಳಿ. ನೀವೇನೋ ಬಂದ್ರಿ, ನಾನು 4-5 ಸರಿ ಕರೆದಿದ್ದೀನಿ ಅಂತ ಹೇಳಿ 4-5 ಸರಿ ಭೂತಪ್ಪನ ಪ್ರಸಾದ ಊಟ ಮಾಡಿದ್ದೀರ. ಅದು ಮಟನ್ ಊಟ ಅಂತ ಹೇಳಿ 4-5 ಸರಿ ಊಟ ಮಾಡಿದ್ದೀರ. ಸರಿ ಕಣ್ರಲ್ಲ ಹಂಗಾರೆ. ಮಣ್ಣಿನ ನಮ್ಮ ತೋಟದ್ದು ಬಳ್ಳಿ ಇಳಿಸಿದ್ದೀವಿ, ಬರಲ್ಲ ಬಳ್ಳಿ ಪೂಜೆ ಮಾಡಿದೀವಿ ಅಂತ ಹೇಳಿ 10-12 ಸರಿ ಫೋನ್ ಮಾಡಿದೆ. ಒಬ್ಬನ ಮಕ್ಕಳು ಬರಲಿಲ್ವಲ್ರಲ್ಲ ನೀವು. ಇದಾದರೆ ಭೂತಪ್ಪನ ಪ್ರಸಾದ ಆದರೆ ಮಟನ್ ಊಟ, ಅದೇ ಬಳ್ಳಿ ಪೂಜೆ ಆದರೆ ಅದೇ ಕೀರು ಅನ್ನ ಸಾರು ಪಲ್ಯ ಅಷ್ಟು ಮಾತ್ರ ಮಾಡಿರ್ತಾರಂತ ಹೇಳಿ ನೀವ್ಯಾರು ಒಬ್ಬನ ಮಕ್ಕಳು ಆ ಬಳ್ಳಿ ಪೂಜೆಗೆ ಆ ಸ್ವೀಟ್ ಊಟನೇ ಮಾಡೋಕ್ಕೆ ಯಾರೂ ಬರಲಿಲ್ಲ. ಅದೇ ಮಟನ್ ಊಟ ಅಂತಿಲು 4-5 ಸರಿ ಬಂದು ಊಟ ಮಾಡಿದಿರಲ್ಲ. ಅಬ್ಬಬ್ಬಬ್ಬಬ್ಬ, ಹಂಗೇನೆ ಬಳ್ಳಿ ಪೂಜೆಗೆ ಬಂದು 10 ಸರಿ ಫೋನ್ ಮಾಡಿದ್ನಪ್ಪ ಎಲ್ರಿಗೂ. 10 ಸರಿ ಬಂದು ಊಟ ಮಾಡಬೇಕಿತ್ತು, ಯಾಕೆ ಮಾಡಲಿಲ್ಲ ನೀವು? ಅಬ್ಬಬ್ಬಬ್ಬಲೇ ಹುಡುಗರ, ನೀವು ಇದ್ದೀರಾ ಸುಮಾರ್ಕಿಲ್ಲ ಬಿಡ್ರಲ್ಲ. ಬಿಡಲೇ ರಾಮು. ಊರೊಳಕ್ಕೆ ಯಾಕೆ ಬರಲ್ಲ ಅಂತ ಕೇಳಿದ್ಕೇನೆ 10 ಲಕ್ಷ ಸಾಲ ಐತೆ ಅಂತ ಹೇಳ್ದ ನೀನು. ಇನ್ನು ನಿಮ್ಮ ಬಳ್ಳಿ ಪೂಜೆಗೆಲ್ಲ ಬಂದು ನಾನು ಊಟ ಮಾಡಿದ್ದಿದ್ರೆ ಒಂದು 20 ಲಕ್ಷ ಸಾಲ ಐತೆ ಕಣ್ರ ನಂದು ಅಂತ ಅಂದ್ಬಿಡ್ತಿದ್ದೆ ಕಣ್ಲ ರಾಮು ನೀನು. ಅದಕ್ಕೆ ನಾವೇನೋ ಬಳ್ಳಿ ಪೂಜೆಗೂ ಬರಲಿಲ್ಲ, ಭೂತಪ್ಪಂದಕ್ಕೆ ಮಾತ್ರ ಬಂದು ಒಂದು 5-6 ಸಲ ಊಟ ಮಾಡ್ಕೊಂಡು ಬಂದ್ವಿ ನೋಡ ರಾಮು. ಆಮೇಲೆ ಬಳ್ಳಿ ಪೂಜೆದೆಲ್ಲ ಊಟ ಮಾಡಿದರೆ 20 ಲಕ್ಷ ಸಾಲ ಐತ್ಕೊಂಡ್ರ ನಮ್ಮದು ಅಂತ ಅಂದ್ಬಿಡ್ತಿದ್ದೆ ನೀನು. ಆಮೇಲೆ ನಮಗೆ ಕೇಳ್ತಿದ್ದೆ 20 ಲಕ್ಷ ಸಾಲ ಐತಿ ತೀರಿಸ್ತೀರೇನ್ರೋ ನೀವು ಅಂತ. ಬಿಡಲ್ಲ ಗುಂಡ, ಏನು ಅದನ್ನೇ ಹಿಡ್ಕೊಂಡಿದ್ಯಲ್ಲ, ಏನೋ ಸಿಟ್ನಾಗ ಅನ್ನಪ್ಪ, ಅದನ್ನೇ ಏನು ಆಗ್ಲಲ್ಲ ಹೇಳ್ತಾನೆ. ಸುಮ್ಮ ಕುತ್ಕೊಳ ಗುಂಡ. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಈ ಹಳ್ಳಿ ಹುಡುಗರು ಹೆಂಗೆಲ್ಲ ಮಾತುಕತೆ ನಡೀತಾವೆ ಅಂತ. ಹೊಸಿ ಹಂಗೇನೆ ಈ ಹಳ್ಳಿ ಜಾಣಾರು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕೊಟ್ಟು ಕಾಮೆಂಟ್ ಕೂಡ ಬರೆಯಿರಿ.